ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾಳೆ ದರ್ಶನ್ ರವರ ನನ್ನ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆಗ್ತಿದೆ. ಏನು ಸ್ಪೆಷಲ್ ಇದೆ ಗುರು? ಅದು ನೋಡಿದೀವಲ್ಲ ಸಿನಿಮಾ, ಅದು ಹಳೇದಾಯ್ತಲ್ಲ. ರಿಲೀಸ್ ಆಗ್ತಾ ಇರೋದಕ್ಕೆ ಏನೇನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಗುರು? ರಿಲೀಸ್ ಮಾಡ್ತಿರೋದಕ್ಕೆ 22 ವರ್ಷ ಆದಮೇಲೆ ರಿಲೀಸ್ ಮಾಡ್ತಿದ್ದಾರೆ. ಅದಕ್ಕೆ ಕಲರೈಸ್ ಮಾಡಿ ಈಗಿನ ಜನ್ರೇಷನ್ಗೆ ಯಾವ ಥರ ಬೇಕೋ ಆ ಥರನ ರೆಡಿ ಮಾಡಿದ್ದಾರೆ. ಮತ್ತು ಒಂದು 20 ನಿಮಿಷ ಸಿನಿಮಾ ಕೂಡ ಕಟ್ ಮಾಡಿದ್ದಾರೆ. ಈಗಿನ ಜನ್ರೇಷನ್ ಅವರ ಒಂದು ಏನೊಂದು ಯೋಚನೆಗಳು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಆ ಒಂದು ಸಿನಿಮಾನ ತಗೊಂಡು ಬಂದಿದ್ದಾರೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಹತ್ತತ್ರ 100 ಥಿಯೇಟರ್ನಲ್ಲಿ 100 ಚಿತ್ರಮಂದಿರದಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಯಾವ ಲೆವೆಲ್ಗೆ ಕ್ರೇಜ್ ಇರ್ಬೋದು ಲೆಕ್ಕ ಹಾಕಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವಾಗ ದರ್ಶನ್ ರವರು ಅವರ ಮನೆಯಲ್ಲಿರ್ತಾರೆ, ಏನೇನು ನಡೀತಿದೆ ಅಂತ ಪ್ರತಿಯೊಂದೂ ಟಿ ವಿ ಮೂಲಕ ಅಬ್ಸರ್ವ್ ಮಾಡ್ತಿರ್ತಾರೆ. ಎಷ್ಟು ಖುಷಿಯಿಂದ ಇರ್ತಾರೆ ಅಂದರೆ, ಸೆಲೆಬ್ರಿಟಿಗಳನ್ನ ನೋಡಿ ಅಷ್ಟು ಖುಷಿ ಪಡ್ತಾರೆ. ಯಾಕಂದರೆ ಒಂದು ಹಳೆ ಸಿನಿಮಾ ರಿಲೀಸ್ಗೆ ಎಷ್ಟು ಬೇಡಿಕೆ ಇದೆ ಅಂದರೆ, ಬುಕ್ ಮೈ ಶೋನಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಬಂದ್ಬಿಟ್ಟಿದೆ ಈ ಒಂದು ಸಿನಿಮಾಗೆ. ಬೇರೆಯವರನ್ನ ನೋಡ್ತಿದ್ರೆ ಟೆನ್ಷನ್ ಆಗಿಬಿಟ್ಟಿರ್ತಾರೆ, ಏನಪ್ಪ ರಿಲೀಸ್ ಸಿನಿಮಾಗೆ ಈ ರೇಂಜಲ್ಲಿ ಅವಳಿ ಇಡ್ತಾ ಇದ್ದಾರೆ ಸೆಲೆಬ್ರಿಟಿಗಳು, ದರ್ಶನ್ ಅಭಿಮಾನಿಗಳು ಅಂತ. ಮತ್ತು ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ, ಆಂಧ್ರದಲ್ಲಿ 3 ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿದೆ. ಯಾವ ಲೆವೆಲ್ಗೆ ಇರಬೇಕು ದರ್ಶನ್ ಅವರ ಕ್ರೇಜ್, ಅರ್ಥ ಮಾಡ್ಕೊಳ್ಳಿ. ಇನ್ನೇನು ಇನ್ನೊಂದು 2 ದಿವಸ, ಒಂದೇ ದಿವಸ ಗ್ಯಾಪು, ಇವತ್ತು ನಾಳೆ ನಡೀದು ಬರ್ಡೇ ಬಂದೇ ಬಿಡ್ತು. ಈ ಒಂದು ಸಿನಿಮಾನ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಕೂಡ ಹೋಗಿ ನೋಡಿ ಥಿಯೇಟರ್ನಲ್ಲಿ, ಇನ್ನೂ ಸಖತ್ತಾಗಿರುತ್ತೆ. ಮತ್ತು ಈ ಒಂದು ವಿಷಯಗಳ ಬಗ್ಗೆ ನಿಮ್ಗೇನು ಅನ್ನಿಸ್ತಿದೆ? ಮತ್ತು ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋರು ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.